ನಮಸ್ಕಾರ ಸ್ನೇಹಿತರೆ, ಆರ್.ಜಿ ಮಸ್ತ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಸಿನಿಮಾ ಕ್ಷೇತ್ರಗಳಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಇರುವಂಥ ಕ್ರೇಜ್ ಮತ್ತು ರಾಜಕಾರಣಿಗಳಿಗೆ ಇರುವಂಥ ಕ್ರೇಜ್ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿ ಯಾರಿಗೆ ಯಾವ ರೀತಿ ಯಾವ ಥರದಲ್ಲಿ ಕ್ರೇಜ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ಥರ ಇಲ್ಲಿ ಒಬ್ಬ ವ್ಯಕ್ತಿಗೆ ಯಾವ ಥರ ಕ್ರೇಜ್ ಬಂದಿದೆ ಅಂತಂದರೆ, ಯಾವುದೇ ಸಿನಿಮಾ ಕೂಡ ಮಾಡಿಲ್ಲ ಆ ವ್ಯಕ್ತಿ, ಅವನ ಮಾತುಗಳ ಮುಖಾಂತರನೇ ಜನಗಳನ್ನು ತುಂಬ ಆಕರ್ಷಣೆಗೆ ಒಳಪಡಿಸಿಕೊಂಡಿದ್ದಾನೆ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಎಲ್ಲಿಂದ ಬಂದ? ಆ ವ್ಯಕ್ತಿಯ ಜೀವನ ಚರಿತ್ರೆ ಏನು? ಆ ವ್ಯಕ್ತಿಯ ಶಿಕ್ಷಣ ಹೇಗಿತ್ತು? ಮತ್ತು ಆ ವ್ಯಕ್ತಿ ಯಾವ ಕ್ಷೇತ್ರಕ್ಕೆ ಮುನ್ನುಗ್ಗಿ ಅವನ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇವತ್ತಿನ ದಿವಸದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರೋದು, ಒಬ್ಬ ವ್ಯಕ್ತಿ ಸಾಮಾನ್ಯ ಬಡ ಕುಟುಂಬದಿಂದ ತನ್ನ ವ್ಯಕ್ತಿತ್ವವನ್ನು ಅಂತರ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥ ವ್ಯಕ್ತಿ. ಅವನು ಯಾವ ಸಿನಿಮಾಗ ತೆಗೆದಿಲ್ಲ ಮತ್ತು ಯಾವ ಸ್ಟಾರ್ಗಳಂತೆ ಅವನನ್ನು ಗುರುತಿಸಿಕೊಂಡಿಲ್ಲ. ಅವನ ಮಾತುಗಳ ಮುಖಾಂತರನೇ ಜನಗಳನ್ನು ಆಕರ್ಷಿಸಿಕೊಂಡು ಅವನ ಮುಖಾಂತರ ಅವನ ಕಡೆಗೆ ಸೆಳೆದುಕೊಂಡು ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾನೆ. ಅವನೇ ನಮ್ಮ ಗಿಲ್ಲಿ ನಟ. ಯಾರು? ಗಿಲ್ಲಿ ನಟ. ಇವನ ವ್ಯಕ್ತಿತ್ವ ತುಂಬ ವಿಸ್ಮಯವಾದದ್ದು. ಯಾಕಂದರೆ ಇವನು ಹಲವಾರು ವ್ಯಕ್ತಿಗಳಿಗೆ ಸ್ಫೂರ್ತಿದಾಯಕವಾಗಿದ್ದಾನೆ. ಅವನ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇವನ ಪರಿಚಯ ಹೇಗಿತ್ತು, ಇವನ ಬಗ್ಗೆ ಸ್ವಲ್ಪ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಗಿಲ್ಲಿ ನಟ ಇಂದಿನ ಕನ್ನಡ ಮನೋರಂಜನಾ ಕ್ಷೇತ್ರಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕಲಾವಿದರಲ್ಲಿ ಒಬ್ಬರು. ಯಾರು? ಗಿಲ್ಲಿ ನಟ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಸಣ್ಣ ಕೆಲಸಗಳಿಂದ ಆರಂಭಿಸಿ ಕಾಮಿಡಿ ಶೋಗಳು, ರಿಯಾಲಿಟಿ ಶೋಗಳು ಮತ್ತು ಬಿಗ್ ಬಾಸ್ ವೇದಿಕೆಯವರೆಗೆ ಬಂದಿರುವ ಅವರ ಜೀವನ ಹಲವರಿಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ಹಾಗಾಗಿ ಇವರ ಬಾಲ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಗಿಲ್ಲಿ ನಟ ಅವರ ಮೂಲ ಹೆಸರು ಮಳವಳ್ಳಿ ನಟರಾಜ್. ಅವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ರೈತ ಕುಟುಂಬದಿಂದ ಜನಿಸಿದವರು. ತಂದೆ ತಾಯಿ ಕೃಷಿಯನ್ನೇ ಅವಲಂಬಿಸಿಕೊಂಡು ಕುಟುಂಬವನ್ನು ನಡೆಸುತ್ತಿದ್ದರು. ಗಿಲ್ಲಿ ನಟ ಹೇಗೆ ಅಂದರೆ, ಇವರು ಚಿಕ್ಕಂದಿಂದಲೇ ಅಂದರೆ ಇವರ ಬಾಲ್ಯದಿಂದಲೇ ಗಿಲ್ಲಿ ನಟನವರಿಗೆ ಸಿನಿಮಾ ಮತ್ತು ಮನೋರಂಜನಾ ಕ್ಷೇತ್ರದ ಮೇಲೆ ಅಪಾರವಾದ ಆಸಕ್ತಿ ಇತ್ತು. ಆದರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರದ ಕಾರಣ ಕನಸುಗಳನ್ನು ಸಾಕಾರಗೊಳಿಸುವುದು ಸುಲಭವಾಗಿರಲಿಲ್ಲ ಗಿಲ್ಲಿ ನಟ ಅವರ ಜೀವನದಲ್ಲಿ. ಗಿಲ್ಲಿ ನಟ ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮಂಡ್ಯ ಭಾಗದಲ್ಲೇ ಪೂರ್ಣಗೊಳಿಸಿದರು. ನಂತರ ITI ಶಿಕ್ಷಣವನ್ನು ಪಡೆದುಕೊಂಡರು. ಅವರ ಕನಸು ಸಿನಿಮಾ ನಿರ್ದೇಶಕರಾಗುವುದು ಇವರ ಮುಖ್ಯ ಕನಸಾಗಿತ್ತು. ಆದರೆ ಅವಕಾಶಗಳ ಕೊರತೆ ಹಾಗೂ ಹಣಕಾಸಿನ ಸಮಸ್ಯೆಗಳ ಕಾರಣದಿಂದ ಅವರು ನೇರವಾಗಿ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶಿಸಲು ಸಾಧ್ಯವಾಗಿದ್ದಿಲ್ಲ. ಆದ್ದರಿಂದ ಬೆಂಗಳೂರಿಗೆ ಬಂದು ಬೇರೆ ಕ್ಷೇತ್ರಗಳ ಮುಖಾಂತರ ಸಿನಿಮಾ ಕ್ಷೇತ್ರಕ್ಕೆ ನುಗ್ಗಬಹುದೆಂಬ ಅವರ ಆಲೋಚನೆ ಎಷ್ಟು ದೃಢವಾಗಿತ್ತೆಂದರೆ, ಕನಸುಗಳನ್ನು ಹೊತ್ತು ನಟರಾಜ್ ಬೆಂಗಳೂರಿಗೆ ಬಂದರು. ಆದರೆ ಆರಂಭದಲ್ಲಿ ಅವರಿಗೆ ಯಾವುದೇ ದೊಡ್ಡ ಅವಕಾಶಗಳು ಸಿಗಲಿಲ್ಲ. ಹಾಗಾಗಿ ಜೀವನ ಸಾಗಿಸಲು ತುಂಬ ಕಷ್ಟವಾಗಿತ್ತು. ಆದ್ದರಿಂದ ಇವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಕ್ಷೇತ್ರಕ್ಕೆ ಬಂದರು. ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರು. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದರು. ಸ್ಪಾಟ್ ಬಾಯ್ ಆಗಿ ಕಾರ್ಯನಿರ್ವಹಿಸಿದರು. ಸಣ್ಣ ಪುಟ್ಟ ಶೂಟಿಂಗ್ ಕೆಲಸಗಳನ್ನು ಮಾಡಿದರು. ಹಲವಾರು ದಿನಗಳು ಆರ್ಥಿಕ ಸಂಕಷ್ಟದಲ್ಲೇ ಕಳೆದವು. ಆದರೂ ಇವರು ತಮ್ಮ ಗುರಿಯನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ. ಇವರು ಕಾಮಿಡಿ ಕ್ಷೇತ್ರಕ್ಕೆ ಪ್ರವೇಶ ನೀಡಿದರು. ನಟರಾಜ್ ಅವರಿಗೆ ಜನಪ್ರಿಯತೆ ತಂದುಕೊಟ್ಟದ್ದು ಅವರ ವಿಶಿಷ್ಟ ಕಾಮಿಡಿ ಶೈಲಿ, ಅವರ ಮಾತಿನ ಮುಖಾಂತರ ಜನರನ್ನು ಆಕರ್ಷಿಸುವಂತಹ ಕಾಮಿಡಿ ಶೈಲಿ ಹಾಗೂ ಸೋಷಿಯಲ್ ಮೀಡಿಯಾ ವಿಡಿಯೋಗಳು, ಸಣ್ಣ ಸ್ಟಿಕ್ಗಳು ಹಾಗೂ ಕಾಮಿಡಿ ಪ್ರದರ್ಶನಗಳ ಮೂಲಕ ಅವರು ಜನರ ಗಮನ ಸೆಳೆದರು. ನಂತರ ಅವರಿಗೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆಯಿತು ಗಿಲ್ಲಿ ನಟ ಅವರಿಗೆ. ಈ ಕಾಮಿಡಿ ಕಿಲಾಡಿಗಳು ಸೀಸನ್ 4ನಲ್ಲಿ ಗಿಲ್ಲಿ ನಟ ಅವರಿಗೆ ಚಾನ್ಸ್ ಸಿಕ್ಕಿದ್ದೇ ತಡ.
ಎಂಥ ಸದುಪಯೋಗ ಪಡೆದುಕೊಂಡ್ರು ಅಂತಂದರೆ ಗಿಲ್ಲಿ ನಟ ಅವರು ತಮ್ಮ ನೈಸರ್ಗಿಕ ಹಾಸ್ಯದಿಂದ ಅವರು ಪ್ರೇಕ್ಷಕರ ಮನಗೆದ್ದು ಫಸ್ಟ್ ರನ್ನರ್ ಆ್ಯಪ್ ಸ್ಥಾನ ಪಡೆದುಕೊಂಡರು. ಇದೇ ಅವರ ಜೀವನದ ಮೊದಲ ದೊಡ್ಡ ತಿರುವಾಗಿತ್ತು. ಇದೇ ಇವರ ಕನಸಿನ ದಾರಿ ಮುನ್ನಡೆಸುವಂತಾಗಿತ್ತು. ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳ ನಂತರ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋದಲ್ಲಿ ಭಾಗವಹಿಸಿದರು. ಅವರ ಡ್ಯಾನ್ಸ್ ಮನರಂಜನೆ ಹಾಗೂ ಸ್ಟೇಜ್ ಪರ್ಫಾರ್ಮೆನ್ಸ್ ಜನರನ್ನು ಆಕರ್ಷಿಸಿತು. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಬೆಸ್ಟ್ ಎಂಟರ್ಟೈನರ್ ಗೌರವವೂ ಲಭಿಸಿತು. ಹಾಗಾಗಿ ಗಿಲ್ಲಿ ನಟ ಅವರು ಹಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಆರಂಭವಾಯಿತು. ಇತರೆ ಟಿವಿ ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ನಟ ಕಾಣಿಸಿಕೊಂಡರು. ಅವುಗಳಲ್ಲಿ ಪ್ರಮುಖವಾದವೆಂದರೆ ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಶೋಗಳು, ವಿಶೇಷ ಮನರಂಜನಾ ಕಾರ್ಯಕ್ರಮಗಳು. ಇವುಗಳ ಮೂಲಕ ಅವರ ಅಭಿಮಾನಿ ಬಳಗ ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ಸ್ನೇಹಿತರೆ, ಯಾವ ವ್ಯಕ್ತಿಯ ಜೀವನ ಚರಿತ್ರೆ ಯಾವ ಟೈಮಿನಲ್ಲಿ ಬದಲಾವಣೆಯಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈ ಗಿಲ್ಲಿ ನಟ ಅವರ ವ್ಯಕ್ತಿತ್ವ ಜನರ ಮನ ಗೆಲ್ಲುವಂತೆ ಮಾಡಿತು ಮತ್ತು ಇವರ ಜೀವನದ ದೊಡ್ಡ ತಿರುವು ಕೂಡ ಇಲ್ಲಿನಲ್ಲೇ ಸ್ಟಾರ್ಟ್ ಆಗಿತ್ತು. ಗಿಲ್ಲಿ ನಟ ಅವರು ಮುಂದೆ ಕೆಲವು ಸಣ್ಣ ಪುಟ್ಟ ವಿಷಯದ ಮೂಲಕ ಸಿನಿಮಾ ಕ್ಷೇತ್ರಕ್ಕೆ ಭಾಗವಹಿಸಲು ಮುಂದಾದರು. ಟಿವಿ ಕ್ಷೇತ್ರದಲ್ಲಿ ಯಶಸ್ಸು ಕಂಡ ನಂತರ ಗಿಲ್ಲಿ ನಟ ಅವರು ಸಿನಿಮಾಗಳತ್ತ ಹೆಜ್ಜೆ ಇಟ್ಟರು. ಅವರ ಪ್ರಮುಖ ಸಿನಿಮಾಗಳನ್ನು ನಾವು ನೋಡೋದಾದರೆ ಪ್ರಮುಖವಾಗಿ ಲಂಗೋಟಿ ಮ್ಯಾನ್ 2024, ನಂತರ ಫಸ್ಟ್ ಡೇ ಫಸ್ಟ್ ಶೋ, ಅದ ನಂತರ ಸೂಪರ್ ಹಿಟ್ ಮತ್ತು ದ ಡೆವಿಲ್ ಇದರಲ್ಲಿ ಸಣ್ಣ ಪಾತ್ರವನ್ನು ವಹಿಸಿದರು. ಮತ್ತು ಹಯಗ್ರೀವ ಸಿನಿಮಾದಲ್ಲಿ ಕೂಡ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಗಿಲ್ಲಿ ನಟ ಅವರು ಸಿನಿಮಾ ಚಿತ್ರರಂಗದಲ್ಲಿ ಇನ್ನು ಅವರು ತಮ್ಮ ಸ್ಥಾನವನ್ನು ತುಂಬ ಬಲಪಡಿಸಿಕೊಂಡರು. ಹಾಗಾಗಿ ಜನರು ಅವರ ಕಡೆ ಗಮನ ಸೆಳೆಯುವುದಕ್ಕೆ ಮುಂದಾದರು. ಆದ್ದರಿಂದ ಇವರಿಗೆ ಅತ್ಯುತ್ತಮವಾಗಿ ಇನ್ನೂ ಒಂದು ಚಾನ್ಸ್ ಬಂದಿತು. ಯಾವುದಂತಂದರೆ ನೋಡ್ರಿ, ಕೆಲವರಿಗೆ ಯಾವ ರೀತಿ ಯಾವ ಬದಲಾವಣೆಯಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಗಿಲ್ಲಿ ನಟ ಅವರಿಗೆ ಯಾವ ಟೈಮಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತಲ್ಲ, ಆ ಟೈಮಿಂದ ಇವರು ಯಾವಾಗ ಕ್ಷೇತ್ರಕ್ಕೆ ಬಂದರು, ಅಭಿನಯ ಕ್ಷೇತ್ರಕ್ಕೆ ಬಂದರು, ಯಾವಾಗಿಂದ ಇವರ ಹಾಸ್ಯ ಕ್ಷೇತ್ರದಿಂದ ಹಾಸ್ಯ ಪಾತ್ರವನ್ನು ಮಾಡೋದ್ರ ಮುಖಾಂತರ ಜನರನ್ನು ಆಕರ್ಷಿಸೋದಕ್ಕೆ ಪ್ರಾರಂಭ ಮಾಡಿದರು, ಅಲ್ಲಿಂದ ಇವರ ಲಕ್ಕು ಇನ್ನು ಮುಂದೆ ಇದೆಯಲ್ಲ ಇವರದ್ದು ಡಬಲ್ ಲಕ್. ಇವಾಗ ನೋಡಿ ಹೇಗಿದೆ ಅಂತ. ಗಿಲ್ಲಿ ನಟ ಅವರ ಡಬಲ್ ಲಕ್ ಹೇಗೆ ಸ್ಟಾರ್ಟ್ ಆಗಿತ್ತು ನೋಡೋಣ. ಗಿಲ್ಲಿ ನಟ ಅವರ ಜೀವನದ ಅತಿ ದೊಡ್ಡ ತಿರುವು ಈ ಮುಂದೆ ಬರುವ ಭಾಗವಾಗಿತ್ತು. ಬಿಗ್ ಬಾಸ್ ಸೀಸನ್ ಕನ್ನಡ 12 ಈ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಅವರು ಸ್ಪರ್ಧಿಯಾಗಿ ಭಾಗವಹಿಸಿದರು. ಗಿಲ್ಲಿ ನಟ ಅವರ ಜೀವನದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಪಡೆದುಕೊಳ್ಳುವುದಕ್ಕೆ ಅತಿ ಮುಖ್ಯವಾಗಿ ದೊಡ್ಡ ಕಾರಣ ಎಂದರೆ ಈ ಬಿಗ್ ಬಾಸ್ ಅವರ ಜೀವನದಲ್ಲಿ ಬಂದಿರುವುದು ಎನ್ನುವುದು ಕೂಡ ತುಂಬ ಸಾಕ್ಷಿಯಾಗಿದೆ. ಅದು ಯಾವ ಥರ ಇವರ ಜೀವನದಲ್ಲಿ ಬದಲಾವಣೆ ತಂದುಕೊಟ್ಟಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ ಅಂತ ಗಿಲ್ಲಿ ನಟ ಅವರು ಆರಂಭದಲ್ಲಿ ಕೆಲವರು ಅವರನ್ನು ಕೇವಲ ಕಾಮಿಡಿ ಕಲಾವಿದ ಎಂದು ನೋಡಿದರು. ಕಾರ್ಯಕ್ರಮ ಮುಂದುವರಿಯುತ್ತಿದ್ದಂತೆ ಅವರು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಿದರು. ಬಿಗ್ ಬಾಸ್ನಲ್ಲಿ ಇವರ ವರ್ತನೆಗಳು ಹೇಗಿದ್ವು ಅಂತಂದರೆ, ಮತ್ತು ಇವರ ಪ್ರಜ್ಞೆ ಹೇಗಿತ್ತು ಅಂತಂದರೆ, ಮತ್ತು ಇವರ ಕಲಾಕ್ಷೇತ್ರದಲ್ಲಿ ಯಾವ ರೀತಿ ಇವರು ಮನೋರಂಜನೆಯನ್ನು ಹಾಸ್ಯವಾಗಿ ಪ್ರದರ್ಶಿಸುತ್ತಿದ್ದರು ಅಂತಂದರೆ, ಮೊದಲಾಗಿ ನೋಡೋದಾದರೆ ನಾವು ಹಾಸ್ಯ ಪ್ರಜ್ಞೆ, ಸರಳತೆ, ಗ್ರಾಮೀಣ ಹಿನ್ನೆಲೆ, ನೇರ ಮಾತು, ಮನೋರಂಜನಾ ಶೈಲಿ ಇವೆಲ್ಲವೂ ಕೂಡ ಪ್ರೇಕ್ಷಕರನ್ನು ಅತಿಯಾಗಿ ಗಿಲ್ಲಿ ನಟ ಅವರ ಕಡೆಗೆ ಗಮನ ಸೆಳೆಯುತ್ತಲೇ ಹೋಯಿತು. ಆದ್ದರಿಂದ ಈ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮುಗಿಯುವ ಕೊನೆಯವರೆಗೂ ಕೂಡ ಇದ್ದರು. ಈ ಕೊನೆಯವರೆಗೂ ಕೂಡ ಇದ್ದರೂ ಕೂಡ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಅವರ ಮನಸ್ಸಿನಲ್ಲಿ ಯಾವ ರೀತಿ ಇತ್ತು ಅಂತಂದರೆ, ಬಿಗ್ ಬಾಸ್ ಒಳಗಡೆ ಇದ್ದರೂ ಕೂಡ ಈ ಜಗತ್ತಿನ ಹೊರಗಡೆ ಬಿಗ್ ಬಾಸ್ಸಿಂದ ಒಳಗಡೆ ಇರುವಂಥ ಗಿಲ್ಲಿ ನಟ ಅವರ ಅಭಿಮಾನ ಜನಗಳಲ್ಲಿ ಹೆಚ್ಚುತ್ತಲೇ ಹೋಯಿತು. ಗಿಲ್ಲಿ ನಟ ಅವರಿಗೆ ಅಭಿಮಾನಿಗಳ ಬಳಗ ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ಅಭಿಮಾನ ಒಂದಲ್ಲ, ಎರಡಲ್ಲ, ಮೂರಲ್ಲ. ಏನ್ರಿ ಗಿಲ್ಲಿ ನಟ ಅವರ ಕ್ಷೇತ್ರ ಹೇಗಿದೆ ಅಂತಂದರೆ, ಅಬ್ಬಾ ನೋಡಿದರೆ ಎರಡು ಕಣ್ಣು ಸಾಲದು.
ಇವರು ಗಳಿಸಿರುವಂತಹ ಅಭಿಮಾನಿಗಳ ಬಳಗದಂತೆ ಯಾರೂ ಕೂಡ ಸರಳವಾಗಿ ಗಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಬಿಗ್ ಬಾಸ್ ವಿಜೇತರಾದ ಕ್ಷಣ ಇವರಿಗೆ ಒಂದು ರೋಮಾಂಚನವಾಗಿರುವಂಥ ಕ್ಷಣವನ್ನು ತಂದುಕೊಟ್ಟಿದೆ. ಅತಿ ಹೆಚ್ಚು ಅಭಿಮಾನಿಗಳ ಬಳಗದಿಂದ, ಇವರ ಹಾಸ್ಯ ಕ್ಷೇತ್ರದಿಂದ, ಇವರ ಪ್ರಜ್ಞೆಯಿಂದ, ಇವರ ಸರಳತೆ ಮತ್ತು ನೇರ ಮಾತಿನಿಂದ, ಮನರಂಜನಾ ಶೈಲಿಯಿಂದ ಬಿಗ್ ಬಾಸ್ನಲ್ಲಿ ವಿಜೇತರಾಗಲು ಕಾರಣವಾಯಿತು. ಮತ್ತು ಇವರ ಅತಿ ಹೆಚ್ಚು ಅಭಿಮಾನಿಗಳ ಬಳಗದಿಂದ 2026ರಲ್ಲಿ ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಿಲ್ಲಿ ನಟ ವಿಜೇತರಾಗಿ ಹೊರಹೊಮ್ಮಿದರು. ಗಿಲ್ಲಿ ನಟ ಹೊರಗಡೆ ಬಂದ ತಕ್ಷಣ ಫುಲ್ ಕ್ರೇಜ್. ಗಿಲ್ಲಿ ನಟ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಸ್ಟೇಜ್ ಫುಲ್ಲು ಗಡಗಡ. ಇನ್ನು ಬಿಗ್ ಬಾಸಿಂದ ಗಿಲ್ಲಿ ನಟ ಅವರಿಗೆ ಏನೇನು ದೊರಕಿತು ಅನ್ನೋದು ನೋಡೋದಾದರೆ ನಾವು ಗಿಲ್ಲಿ ನಟ ಅವರಿಗೆ 50 ಲಕ್ಷ ಬಹುಮಾನ, ಹೊಸ ಕಾರು, ಬಿಗ್ ಬಾಸ್ ಟ್ರೋಫಿ ಸಿಕ್ಕಿತು. ಈ ಗೆಲುವಿನ ನಂತರ ಕರ್ನಾಟಕದ ಹಲವೆಡೆ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದರು. ಯಾವ ಹಬ್ಬ ಬಂದರೆ ಇಷ್ಟೊಂದು ಆಚರಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಗಿಲ್ಲಿ ನಟ ಬಿಗ್ ಬಾಸಿಂದ ವಿನ್ನರ್ ಟ್ರೋಫಿಯನ್ನು ಪಡೆದುಕೊಂಡು ಹೊರಗಡೆ ಬಂದ ನಂತರ ಅಭಿಮಾನಿಗಳ ಬಳಗ ಉತ್ತುಂಗಕ್ಕೆ ಏರಿತ್ತು. ಗೆಳೆಯರೇ, ಅದಕ್ಕೆ ಅಲ್ವಾ ಹೇಳೋದು, ಯಾವುದೇ ವ್ಯಕ್ತಿಯನ್ನು ನೋಡಿ ಅಳಿಬಾರದು, ವ್ಯಕ್ತಿತ್ವವನ್ನು ನೋಡಿ ಅಳಿಬೇಕು. ವ್ಯಕ್ತಿಗಿಂತ ವ್ಯಕ್ತಿತ್ವದ ತೂಕ ದುಪ್ಪಟ್ಟಾಗಿರುತ್ತೆ ಅಂತ ಈ ವ್ಯಕ್ತಿಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಇವರ ವ್ಯಕ್ತಿತ್ವದ ಬಗ್ಗೆ ನಾವು ನೋಡೋದಾದರೆ ಗಿಲ್ಲಿ ನಟ ಅವರ ವಿಶೇಷತೆ ಅಂದರೆ ಯಾವುದೇ ಹಿನ್ನೆಲೆ ಇಲ್ಲದೆ ಬೆಳೆದವರು ಈ ಗಿಲ್ಲಿ ನಟ ಅವರು. ಕಷ್ಟಗಳನ್ನು ಎದುರಿಸಿ ಮುಂದೆ ಬಂದಂಥವರು, ಗ್ರಾಮೀಣ ಯುವಕರಿಗೆ ಸ್ಫೂರ್ತಿದಾಯಕವಾಗಿರುವಂಥವರು, ಸೋಲಿನಿಂದ ಗೆಲುವಿನವರೆಗೆ ಬಂದ ಹೋರಾಟಗಾರ ಈ ಗಿಲ್ಲಿ ನಟ ಎಂದು ಹೇಳಬಹುದು. ಅವರ ಜೀವನದಲ್ಲಿ ಕನಸು ಇದ್ದರೆ ಹೋರಾಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಕನಸು ಇದ್ದರೆ ಮಾತ್ರ ಹೋರಾಡಿ ಗೆಲ್ಲೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಮಾತಿನ ಮುಖಾಂತರ ಅನ್ನೋ ಒಂದು ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾರೆ ಈ ಗಿಲ್ಲಿ ನಟ ಅವರು. ಹಾಗಾದರೆ ಈ ಗಿಲ್ಲಿ ನಟ ಅವರ ಮುಂದಿನ ಗುರಿ ಏನು? ಇತ್ತೀಚಿನ ಸಂದರ್ಶನಗಳಲ್ಲಿ ಗಿಲ್ಲಿ ನಟ ತಾವು ನಿರ್ದೇಶಕರಾಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಬಿಗ್ ಬಾಸ್ ನಂತರ ಅವರು ಸಿನಿಮಾ ನಿರ್ದೇಶನದತ್ತ ಗಮನ ಹರಿಸುತ್ತಿದ್ದರು. ಭವಿಷ್ಯದಲ್ಲಿ ತಮ್ಮದೇ ಚಿತ್ರವನ್ನು ನಿರ್ದೇಶಿಸುವ ಯೋಜನೆಯನ್ನು ಹೊಂದಿದ್ದಾರೆ ಎಂದು ಕೂಡ ವಿಷಯ ತಿಳಿದು ಬಂದಿದೆ. ನೋಡಿ ಗೆಳೆಯರೇ, ನವ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತಹ ಕತೆ ಈ ಗಿಲ್ಲಿ ನಟ ಅವರ ಕಥೆಯಾಗಿರುತ್ತದೆ. ಅತಿ ಚಿಕ್ಕದಾಗಿ ಹೇಳೋದಾದರೆ ಮಂಡ್ಯದ ಒಂದು ಸಣ್ಣ ಹಳ್ಳಿಯಿಂದ ಆರಂಭವಾದ ಮಳವಳ್ಳಿ ನಟರಾಜ್ ಅವರ ಪಯಣ ಇಂದು ಗಿಲ್ಲಿ ನಟ ಎಂಬ ಹೆಸರಿನಲ್ಲಿ ಕರ್ನಾಟಕದಾದ್ಯಂತ ಪರಿಚಿತವಾಗಿದೆ. ಸೆಟ್ ಬಾಯ್ನಿಂದ ಬಿಗ್ ಬಾಸ್ ವಿಜೇತನಾಗುವವರೆಗಿನ ಈ ಪಯಣವು ಕೇವಲ ಯಶೋಗಾಥೆಯಲ್ಲ, ಅದು ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಕನಸುಗಳ ಶಕ್ತಿಯ ಒಂದು ದೊಡ್ಡ ಕಥೆಯಾಗಿದೆ. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗಿಲ್ಲಿ ನಟ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದು ಎಲ್ಲ ಅಭಿಮಾನಿಗಳ ಆಶಯವಾಗಿದೆ, ಒಂದು ಕೋರಿಕೆಯೂ ಕೂಡ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾಗಿ ಉತ್ತಮವಾದ ವಿಷಯವನ್ನು ತಿಳಿಸುವುದಕ್ಕೆ ಬರುತ್ತೇನೆ. ಆರ್ಜಿ ಮಸ್ತ್ ಮಾಹಿತಿ.